2028ರ ಅಸೆಂಬ್ಲಿ ಎಲೆಕ್ಷನ್ಗೆ ದಳಪತಿಗಳ ತಯಾರಿ ನಡೀತಾ ಇದೆ. ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಭವಿಷ್ಯಕ್ಕೆ ವೇದಿಕೆ ರೆಡಿಯಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡೋದು ಗ್ಯಾರಂಟಿ. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿಯನ್ನ ಯಾವ ಕ್ಷೇತ್ರಕ್ಕೆ ಕಳಿಸಿಕೊಡ್ತಾರೆ? 2028ಕ್ಕೆ ಎಲೆಕ್ಷನ್ ಬರಲಿದೆ, ಅಸೆಂಬ್ಲಿ ಎಲೆಕ್ಷನ್. ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅಖಾಡಕ್ಕಿಳಿದು ಕೆಲಸ ಮಾಡ್ತಾ ಇದೆ. ಎಚ್.ಡಿ.ಕೆ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡೋದು ಗ್ಯಾರಂಟಿ ಆದ್ರೆ ಮಗನನ್ನ ಎಲ್ಲಿ ಕಳಿಸ್ತಾರೋ? ಮಂಡ್ಯಕ್ಕೆ ಕಳಿಸ್ಕೊಟ್ಟಾಯ್ತು, ಅಲ್ಲಿ ಸೋತ್ ಬಂದ್ರು. ರಾಮನಗರಕ್ಕೆ ಹೋಗಪ್ಪ ಗೆದ್ದು ಬಾ ಅಂದ್ರು, ರಾಮನಗರದಲ್ಲೂ ಸೋತ್ರು. ಕಟ್ಟ ಕಡೆಯದಾಗಿ ಚನ್ನಪಟ್ಟಣದಲ್ಲಾದ್ರೂ, ತಾಯಿ ಕ್ಷೇತ್ರದಲ್ಲಾದ್ರೂ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿಗೆ ಮತ್ತೆ ಆಯ್ಕೆ ಮಾಡಿಕೊಟ್ಟ ಕ್ಷೇತ್ರ ಬೈ ಎಲೆಕ್ಷನ್ ಅಲ್ಲಿ ಚನ್ನಪಟ್ಟಣ. ಅಲ್ಲೂ ಕೂಡ ನಿರಂತರ 3ನೇ ಬಾರಿಯ ಸೋಲು. ಹಂಗಾದ್ರೆ ಈ ಬಾರಿ ಏನಾದೀತು? 2028ಕ್ಕೆ ಪ್ರತಿ ಬಾರಿಯೂ ಕ್ಷೇತ್ರ ಬದಲಾಯಿಸಿ ಮಗನನ್ನು ಕಳಿಸ್ಕೊಟ್ಟು ನೀವೇ ಸೋಲಿಸ್ತಿದ್ದೀರೋ ಏನೋ ಅಂತ ಹೇಳಿ ಒಂದಷ್ಟು ಕಾರ್ಯಕರ್ತರ ಮಾತು. ಹಾಗೆಯೇ ನಿಖಿಲ್ ಕುಮಾರಸ್ವಾಮಿ ರಾಮನಗರದಿಂದಲೇ ಸ್ಪರ್ಧೆ ಖಚಿತ. ಅಪ್ಪ ಅಜ್ಜನ ಕರ್ಮಭೂಮಿ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ರಾಮನಗರದಲ್ಲಿ ನನ್ನನ್ನೇ ನಂಬಿರುವ ಸಾವಿರಾರು ಕಾರ್ಯಕರ್ತರಿದ್ದಾರೆ, ಅವರನ್ನ ಬಿಟ್ಟು ಎಲ್ಲಿಗೆ ಹೋಗಲಿ ಎಂದ ನಿಖಿಲ್ ಕುಮಾರಸ್ವಾಮಿ ಮುಂದಿನ ಚುನಾವಣೆಯನ್ನ ರಾಮನಗರದಿಂದಲೇ ನಿಖಿಲ್ ಸ್ಪರ್ಧೆ ಮಾಡ್ತಾರಂತೆ. ರಾಮನಗರ ಬಿಟ್ಟು ಬೇರೆ ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡಲ್ವಂತೆ ನಿಖಿಲ್ ಕುಮಾರಸ್ವಾಮಿ. 2023 ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದ ನಿಖಿಲ್ ಕುಮಾರಸ್ವಾಮಿ ಆದರೆ ಮತ್ತೆ ರಾಮನಗರದಲ್ಲಿ ಸ್ಪರ್ಧೆಗೆ ಮುಂದಾದ ಎಚ್.ಡಿ.ಕೆ ಪುತ್ರ ನಿಖಿಲ್ ಕುಮಾರಸ್ವಾಮಿ. ರಾಮನಗರ ಕ್ಷೇತ್ರದಿಂದಲೇ ನಿಖಿಲ್ ಸ್ಪರ್ಧೆ ಮಾಡುವಂತೆ ದಳಪತಿಗಳ ಸೂಚನೆ. 2028ರ ವಿಧಾನಸಭಾ ಎಲೆಕ್ಷನ್ಗೆ ನಿಖಿಲ್ ಕುಮಾರಸ್ವಾಮಿ ಕ್ಷೇತ್ರ ಫೈನಲ್ ಆಗಿದೆ. ಆ ಕ್ಷೇತ್ರವೇ ರಾಮನಗರ. 2023ರಲ್ಲಿ ರಾಮನಗರ ಎನ್ನುವಂತಹ ವಿಧಾನಸಭಾ ಕ್ಷೇತ್ರದ ಅಷ್ಟು ತಾಲೂಕುಗಳಲ್ಲಿ, ಅಷ್ಟು ಕುಗ್ರಾಮಗಳಲ್ಲಿ ಸಂಚಾರ ಮಾಡಿ ಮಳೆ ಬಿಸಿಲು ಎನ್ನದೆ ಮತದಾರ ಮಹಾಪ್ರಭುಗಳ ಬೀಳದಲ್ಲೇ ಇರೋ ಕಾಲಿಲ್ಲ ನಿಖಿಲ್ ಕುಮಾರಸ್ವಾಮಿ. ವೃದ್ಧೆಯರ ಎಲ್ಲರ ಕಾಲಿಗೆ ಬಿದ್ದ ಆಶೀರ್ವಾದ ಪಡ್ಕೊಂಡ್ರು. ಆದರೆ ಕಟ್ಟ ಕಡೆಯದಾಗಿ ಗೇಮೇ ಉಲ್ಟಾ ಪಲ್ಟಾ ಆಗೋಯ್ತು. ರಾಮನಗರದ ಇಕ್ಬಾಲು ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡಿದ್ರು. ಗ್ಯಾರಂಟಿ ಸ್ಕೀಮ್ಗಳನ್ನು ಎಲ್ಲರಿಗೂ ತಿಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕ್ಯಾಂಪೇನ್ ಮಾಡಿ ಮಹಿಳಾ ಮತದಾರರ ತಲೆಗೆ ಹೊಕ್ಕುವಂತೆ ಮಾಡಿದ್ರು. ಪೋಲಿಂಗ್ ಬೂತ್ಗೆ ಬರೋವರೆಗೂ ನಿಖಿಲ್ ಅಣ್ಣಂಗೆ ಕೈ ತೋರಿಸಿದ್ದು ಜನ. ಎಲೆಕ್ಷನ್ ಸಂದರ್ಭದಲ್ಲಿ ಮತದಾರರು ಪೋಲಿಂಗ್ ಬೂತ್ಗೆ ಬರೋವರೆಗೂ ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಕೈ ತೋರಿಸಿದ್ದು. ಆದರೆ ಪೋಲಿಂಗ್ ಬೂತಲ್ಲಿ ಓಟ್ ಹಾಕಿದ್ದು ಇಕ್ಬಾಲಿಗೆ. ಈ ಹಂತಕ್ಕೆ ಮೈಂಡ್ ಸೆಟ್ಗಳು ಬದಲಾದ ಎಲೆಕ್ಷನ್ 2023. ಈಗ 2028ಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇದೆ. ಆ ಭಾಗವಾಗಿ ಅಪ್ಪನಿಗೊಂದು ಮಗನಿಗೊಂದು ಕ್ಷೇತ್ರ ಈಗಲೇ ಫಿಕ್ಸ್ ಆಗಿದೆ. ಕ್ಷೇತ್ರ ಫಿಕ್ಸ್ ಆದ ಬೆನ್ನಲ್ಲೇ ಅಖಾಡಕ್ಕಿಳಿದು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.